ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ನಿನ್ನೆ 9.32 ಕೋಟಿ ಅಧಿಕ ರೈತರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ 18,640 ಕೋಟಿ ರೂಪಾಯಿಗಳು ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ದೇಶಾದ್ಯಂತ ನಿನ್ನೆ ಬಿಡುಗಡೆಯಾಗಿದ್ದು, ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರೈತರಿಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ನೋಡುವುದಾದ್ರೆ, ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ ಒಟ್ಟಾರೆ 41,40,106 ರೈತರ ಬ್ಯಾಂಕ್ ಖಾತೆಗಳಿಗೆ ನಿನ್ನೆ 2,000 ರೂಪಾಯಿ ಜಮಾ ಮಾಡಿದ್ದಾರೆ. ಸುಮಾರು 828 ಕೋಟಿ ರೂಪಾಯಿ ನಿನ್ನೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 41,40,106 ರೈತರಿಗೆ ನಿನ್ನೆ ಹಣ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಕೆಲವೊಬ್ಬರಿಗೆ ನಿನ್ನೆ ಜಮಾ ಆಗಿದೆ, ಕೆಲವೊಬ್ಬರಿಗೆ ಇವತ್ತು ಜಮಾ ಆಗ್ತಿದೆ, ಆದ್ರೆ ಇನ್ನೂ ಕೆಲವೊಬ್ಬರಿಗೆ ಹಣ ಜಮಾ ಆಗಿಲ್ಲ. ಹಾಗಾದ್ರೆ ನಿಮಗೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ಈ ಒಂದು ಲಿಸ್ಟ್ ಅನ್ನ ನೋಡ್ಕೊಳ್ಳಿ. ನಾನು ನಿಮ್ಗೆ ಒಂದು ಲಿಸ್ಟ್ ಅನ್ನ ತೋರಿಸುತ್ತೇನೆ, ಯಾವೆಲ್ಲ ರೈತರಿಗೆ ಜಮಾ ಆಗಿಲ್ಲ, ಯಾವೆಲ್ಲ ರೈತರಿಗೆ ಜಮಾ ಆಗಿದೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ರಿಪೋರ್ಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೇನೆ. ಈ ರಿಪೋರ್ಟ್ ಅಲ್ಲಿ ಟೋಟಲ್ ಆಗಿ 66,20,806 ರೈತರ ಒಂದು ಪಿಎಂ ಕಿಸಾನ್ ಅರ್ಜಿಗೆ ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ, ಹೋಲ್ಡ್ ಆಗಿದ್ದಾವೆ. ಇಲ್ಲಿ ನೋಡ್ತಿರ್ಬೋದು, 2-3 ಕಾರಣಕ್ಕೋಸ್ಕರ ತಮ್ಮ ಒಂದು ಅರ್ಜಿನ ಹೋಲ್ಡ್ ಆಗಿರಬಹುದು. ಒಂದೇದು ಈ ಕೆವೈಸಿ ಮಾಡದೇ ಇದ್ದಿರಬಹುದು, ಅಥವಾ ತಮ್ಮ ಜಮೀನು 2019 ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬಹುದು. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ತಮಗೆ ಹಣ ಜಮಾ ಆಗದೆ ಇರಬಹುದು. ಆದ್ರೆ 41,40,106 ಈ ಒಂದು ರೈತರ ಖಾತೆಗೆ ಹಣ ಜಮಾ ಆಗಿದೆ. ಸೊ ಆ ಲಿಸ್ಟ್ ಕೂಡ ನಾನು ನಿಮಗೆ ತೋರಿಸ್ತೇನೆ. ಸೊ ಗೂಗಲ್ ಅಲ್ಲಿ ಹೋಗಿ ಪಿಎಂ ಕಿಸಾನ್ ಅಂತ ನಾನು ಟೈಪ್ ಮಾಡ್ತೇನೆ. ಪಿಎಂ ಕಿಸಾನ್ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ಕೋಬೇಕು. ವಿಸಿಟ್ ಮಾಡ್ತಾ ಇದೀನಿ. ನಂತರ ಇಲ್ಲಿ ಕೆಳಗಡೆ ಬೆನಿಫಿಷರಿ ಲಿಸ್ಟ್ ಅಂತ ಇರುತ್ತೆ, ಅದರ ಮೇಲೆ ತಾವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕರ್ನಾಟಕ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ದು ಯಾವ ಜಿಲ್ಲೆ ಬರುತ್ತೆ ನೋಡಿ. ಈ ಒಂದು ಲಿಸ್ಟ್ ನಲ್ಲಿ ಹೆಸರಿದ್ದವರಿಗೆ ನಿನ್ನೆ ಹಣ ಜಮಾ ಆಗಿದೆ ಸ್ನೇಹಿತರೆ. ಸೊ ಯಾವ ಜಿಲ್ಲೆ ಬರುತ್ತೆ ನೋಡ್ಕೊಳ್ಳಿ, ನಂತರ ತಾಲೂಕ ನೋಡ್ಕೊಳ್ಳಿ, ನಂತರ ನಿಮ್ಮ ವಿಲೇಜ್ ಅನ್ನು ನೋಡ್ಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಯಾರೆಲ್ಲ ರೈತರಿದ್ದಾರೆ, ಈ ಎಲ್ಲಾ ರೈತರಿಗೂ ನಿನ್ನೆ ಹಣ ಜಮಾ ಆಗಿದೆ. ತಾವು ಕೂಡ ಈ ಲಿಸ್ಟ್ ಅನ್ನ ನೋಡ್ಕೋಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬಂದು ಈ ಲಿಸ್ಟ್ ಅಲ್ಲಿ ತಮ್ಮ ಹೆಸರು ಇದನ್ನೆಲ್ಲ ನೋಡ್ಕೊಳ್ಳಿ. ಈ ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲ ರೈತರಿಗೂ ಹಣ ಜಮಾ ಆಗಿದೆ. ಸೊ ಯಾರಿಗೆಲ್ಲ ಹಣ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸೊ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.